ನನ್ಗನ್ಸಿದ್ದು ಇದರಲ್ಲಿ ಒಂದು ಎಮೋಷನ್ ಇದೆ, ಒಂದು ಶ್ರಮ ಇದೆ, ಜೊತೆಗೆ ಬಹಳ ಯಂಗ್ಸ್ಟರ್ಸ್ ಒಂದು ಟೀಮ್ ಇದೆ. ಇಲ್ಲಿರೋ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಈಗ ಏನಲ್ಲಿ ಹೀರೋಯಿನ್ ಅನುಷಾರ ಇದ್ದಾರೆ, ನಮ್ಮೆಲ್ಲ ಡೈರೆಕ್ಟ್ರು, ಇವ್ರದೆಲ್ಲರ ಶ್ರಮ ಜೊತೆಗೆ ನನಗೆ ಆಶ್ಚರ್ಯ ಅನ್ಸಿದ್ದು ನಿರ್ಮಾಪಕರು, ಒಂದು ಲೇಡಿ ಅವರು, ಅದು ಇವ್ರು ಹೇಗೆ ಇಷ್ಟೊಂದು ಹೈ ಬಡ್ಜೆಟ್ ಮೂವಿ ತರನೇ ಕಾಣಿಸ್ತಾ ಇದ್ದು. ಖಂಡಿತವಾಗಿ ಇದು ಲೋ ಬಡ್ಜೆಟ್ ಮೂವಿ ಅಂತೂ ಆಗಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನನ್ಗನ್ಸಿದ್ದು ಈ ಟೀಮ್ಗೆ ಖಂಡಿತವಾಗಿಯೂ ಸಪೋರ್ಟ್ ಬೇಕು. ಜೊತೆಗೆ ನಾನು ಒಬ್ಬ ಬೆಂಗಳೂರು ವಕೀಲರ ಸಂಘದಲ್ಲಿ ಒಬ್ಬ ಉಪಾಧ್ಯಕ್ಷನಾಗಿ ಇದ್ಕೊಂಡು, ಜೊತೆಗೆ ಜೈ ಕರ್ನಾಟಕ ಆರ್ಗನೈಸೇಷನ್ ಸ್ಟೇಟ್ ಲೀಗಲ್ ಸೆಲ್ ಪ್ರೆಸಿಡೆಂಟ್ ಆಗಿದ್ದು, ಅದರಲ್ಲೂ ಕೂಡ ನಾನು ಎಲ್ಲರಿಗೂ ನನ್ನ ಕೈಲಿ ಮ್ಯಾಕ್ಸಿಮಮ್ ಎಷ್ಟು ಇವರಿಗೆ ಸಪೋರ್ಟ್ ಮಾಡಕ್ ಸಾಧ್ಯ ಎಲ್ಲ ಸಂಪೂರ್ಣವಾಗಿ ನಾನು ಸಪೋರ್ಟ್ ಇವರಿಗೆ ಮಾಡಿಸ್ತೀನಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಇವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಅಂಡ್ ವೆರಿ ಅಗೈನ್ ಅಂಡ್ ಅಗೈನ್ ಇಲ್ಲಿ ಮಾಧ್ಯಮದವರು ಎಷ್ಟೋ ಜನ ನನ್ನ ಸ್ನೇಹಿತರಿದ್ದೀರಾ, ನಾನು ಅವ್ರನ್ನ ಕೇಳೋದಿಷ್ಟೇ, ನಮ್ಮಲ್ಲಿ ಒಂದು ಜವಾಬ್ದಾರಿ ಇರಬೇಕು. ವೆರಿ ಇಂಪಾರ್ಟೆಂಟ್ ಜವಾಬ್ದಾರಿ ಇರಬೇಕು. ಸಮಾಜನ ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗೋಕೆ ಒಂದು ಜವಾಬ್ದಾರಿ ಇರಬೇಕು. ಕೊನೆಗೆ ಅಟ್ ದ ಸೇಮ್ ಟೈಮ್ ಕನ್ನಡಿಗರನ್ನ ಉಳಿಸೋ ಶಕ್ತಿ ನಿಮ್ಗಿದೆ. ಅದನ್ನ ದಯವಿಟ್ಟು ಮಾಡಲೇಬೇಕು. ಇವರು ಪ್ರತಿಯೊಂದು ಚಿತ್ರತಂಡನೂ ಬಂದು ಹೇಳಲು ನಾವೇನೋ ವಿಭಿನ್ನವಾಗಿ ಮಾಡಿದೀವಿ, ನಾವು ಚೆನ್ನಾಗಿ ಮಾಡಿದೀವಿ, ನಾವು ನಮ್ಮ ಮೂವಿ ಎಲ್ಲರಿಗಿಂತ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಹೇಳೋದು ಮುಖ್ಯ ಅಲ್ಲ, ನಮ್ ಕಣ್ಮುಂದೆ ಕಾಣಿಸ್ತು. ಒಂಥರ ಮೈ ನದಿ ಹೇಳುತ್ತೆ ಅಂತಾರಲ್ಲ, ಹಾಗೆ ಮೈ ಜುಮ್ ಅನ್ಸುತ್ತೆ ಅಂತಾರ. ಒಂದು ಇದು ಟ್ರೈಲರ್ ಕೂಡ ಅಲ್ಲ, ಇದು ಗ್ಲಿಮ್ಸ್ ಅಂತ ಇವರೇ ಹೀಗ್ ತಾನೇ ಹೇಳಿದ್ರು. ಸೊ ಟ್ರೈಲರ್ ಯಾವ ಲೆವೆಲ್ ಇರುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕು. ಕನ್ನಡನ ಉಳಿಬೇಕು ಅಂದ್ರೆ ಇಂಥ ಚಿತ್ರಗಳನ್ನ ಉಳಿಸ್ಬೇಕು. ಅದರಿಂದ ಹಲವಾರು ಕುಟುಂಬಗಳು, ಹಲವಾರು ಹುಡುಗರು, ಹಲವಾರು ಯಂಗ್ಸ್ಟರ್ಸ್ ಗಳಿಗೆ ಒಂದು ದಾರಿ ಆಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ಕೊಳ್ತೀನಿ. ಸೊ ರೋಷನ್ ಅವ್ರಿಗೆ, ಹಾಗೆ ಅನುಷಾರೈ ಮತ್ತೆ ಮೇಡಮ್, ನಿಮ್ ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್. ಇಂಥವ್ರಿಗೆಲ್ಲ ನೀವು ಅವಕಾಶ ಕೊಟ್ಟಿದ್ದೀರಾ. ಒಂದು ವೆರಿ ಇಂಪಾರ್ಟೆಂಟ್ ಡೈರೆಕ್ಟರ್, ಅವರ ಟ್ಯಾಲೆಂಟ್ ಇದರಲ್ಲಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಾನು ಅಗೈನ್ ಅಂಡ್ ಅಗೈನ್ ಹೇಳ್ತಾ ಇದ್ದೀನಿ, ಮಾಧ್ಯಮದ ಪಾತ್ರ ಬಹಳ ದೊಡ್ಡದು. ಮಾಧ್ಯಮ ಜನಕ್ಕೆ ರೀಚ್ ಆಗೋಕೆ ಇರೋ ಒಂದು ಸ್ಟ್ರಾಂಗ್ ಒಂದು ಅಂಗ. ಸೊ ದಯವಿಟ್ಟು ನೀವು ರೀಚ್ ಮಾಡಿ, ಈ ಟೀಮ್ಗೆ ಎನ್ಕರೇಜ್ ಮಾಡಿದ್ರೆ ಕನ್ನಡಿಗರನ್ನ ಉಳಿಸ್ದಂಗಾಗತ್ತೆ ಅಂತ ಈ ಮುಖಾಂತರ ಮಾಡ್ತಲ್ಲ, ಅದಕ್ಕಿಂತ ಜಾಸ್ತಿ ಸೌಂಡ್ ಮಾಡುವಂತ ಒಂದು ಯಂಗ್ಸ್ಟರ್ಸ್ ಎಲ್ಲ ಕಷ್ಟಜೀವಿಗಳು, ಕಷ್ಟಪಟ್ಟು ಮಾಡ್ತಾ ಎಲ್ಲ ಯಂಗ್ಸ್ಟರ್ಸ್ ಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರತಕ್ಕಂಥ ಒಂದು ತೂಫಾನ್ ಚಿತ್ರದ ಒಂದು ಗ್ಲಿಮ್ಸ್ ರಿಲೀಸ್ ಗೆಸ್ಟ್ ಆಗ್ತಾರೆ. ಸೊ ಅದೇ ನೋಡಿದ್ರಿ ತಾವು. ಸೊ ಅವ್ರಿಗೆ ಎನ್ಕರೇಜ್ ಮಾಡಿ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಸರಿಯಾಗಿ ಓಡ್ತಾ ಇಲ್ಲ ಅನ್ನೋದು ಒಂದು ಕಡೆ, ಚಿತ್ರದ ಥಿಯೇಟರ್ಗಳು ಮುಚ್ಚೋಗ್ತಾ ಇದೆ ಅನ್ನೋದು ಒಂದು ಕಡೆ. ಇಂಥ ಸಿಚುವೇಶನ್ಸ್ ಗಳಲ್ಲಿ ಇಂಥ ಒಂದು ಒಳ್ಳೆ ಚಿತ್ರ ಬಂದಾಗ ನಾವು ಅಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ, ಅದರಲ್ಲೂ ಬಹಳ ಇಂಪಾರ್ಟೆಂಟ್ ನೀವುಗಳು ಸಪೋರ್ಟ್ ಮಾಡಿದ್ರೆ ಇಂಥ ಚಿತ್ರಗಳು ಖಂಡಿತವಾಗಿಯೂ ಸಕ್ಸಸ್ ತಗೊಳುತ್ತೆ. ಅದ್ರ ಜೊತೆಗೆ ಜನಕ್ಕೆ ರೀಚ್ ಆಗುತ್ತೆ. ಜನಕ್ಕೆ ಇದೊಂದು ಒಳ್ಳೆ ಚಿತ್ರ ಅಂತ ಗೊತ್ತಾದಾಗ ಖಂಡಿತ ಎಲ್ಲರೂ ಬಂದು ನೋಡ್ತಾರೆ. ನೋಡಿದಾಗ ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಮೂವಿ ಅಂತ ನಾನು ನೋಡಿದ ತಕ್ಷಣ ಅನಿಸ್ತಾ ಇದೆ. ಸೊ ಆಸ್ ಎ ಲಾಯರ್ ಆಗಿ ನನಗೆ ಬಂದು ನೋಡಿದಾಗ ನಾನು ಎಷ್ಟೋ ಚಿತ್ರಗಳ ಒಂದು ಟ್ರೇಲರ್ ಅಲ್ಲಿ ರಿಲೀಸ್ ಇರ್ಬೋದು ಅಥವಾ ಸುಮಾರು ಹೋಗಿದ್ದೀನಿ ಸುಮಾರು ವರ್ಷಗಳಿಂದ. ಬಟ್ ಇದನ್ನ ನೋಡಿದಾಗ ಇವತ್ತು ಸಮಥಿಂಗ್ ಏನೋ ಸ್ಪೆಷಲ್ ಇದೆ ಅಂತ ಒಂದು ಖಂಡಿತವಾಗಿಯೂ ವೆರಿ ಇಂಪ್ರೆಸಿವ್ ಆಗಿತ್ತು ಅಂತ ಅನ್ನಿಸ್ತು. ಸರ್ ನಾಳೆ ಏನಿದೆ ಆಕ್ಚುಲಿ ಆ ವಿಷಯ ಬಂದ್ರೆ ಏನ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಕೊಡ್ಬೋದು ಸರ್. ಇದು ಆಕ್ಚುಲಿ ತೂಫಾನ್ ಚಿತ್ರದ ನಾಯಕರಾಗಿ ಇವಾಗ ಸ್ಟೇಜ್ ಸಹ ಒಂದು ಚೆನ್ನಾಗಿ ಬಂದೋಯ್ತು ನಿಮ್ ಕಡೆಗೆ. ಸೊ ಅದೇ ಜನಗಳಿಗೆ ಕುತೂಹಲ ಇರುತ್ತೆ ಏನಾಗುತ್ತೆ ಯಾವ ಕೇಸಲ್ಲಿ ದರ್ಶನ್ ಸರ್ ಓಪನ್ ಆಗಿದೆ, ಸೀಕ್ರೆಟ್ ಅಲ್ಲ. ಸೊ ದರ್ಶನ್ ಸರ್ ನಾಳೆ ಹಿಯರಿಂಗ್ ಅಂತ ಎಲ್ಲರೂ ಗೊತ್ತಾಗಿದೆ ಆಲ್ರೆಡಿ. ಫ್ರಮ್ ಡೇ ಒನ್ ಇಂದ ಹೇಳ್ತಾ ಇರೋದಿಷ್ಟೇ, ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತೀನಿ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಲಾಯರಾಗಿ ಅಷ್ಟೇ ಅಲ್ಲ, ಒಂದು ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತೀನಿ, ನಿಜವಾಗ್ಲೂ ಈಸ್ ಇನ್ನೋಸೆಂಟ್. ಕಾನೂನಲ್ಲಿ ಅವ್ರಿಗೆ ನ್ಯಾಯ ಸಿಗತ್ತೆ, ಕೋರ್ಟ್ ಅಲ್ಲಿ ಅದು ತೀರ್ಮಾನ ಆಗುತ್ತೆ. ನಾಳೆ 4th ಅಲ್ಲ, ನಾಳೆ ರೆಗ್ಯುಲರ್ ಡೇಟ್ ಅಷ್ಟೇ. ಅದು ಏನು ನಾಳೆ ಏನು ಅಂತ ಚೇಂಜಸ್ ಏನಿರಲ್ಲ. ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಆಮೇಲೆ ನೀವು ಒಂದನ್ನ ತಿಳ್ಕೊಳ್ಳಿ, ದರ್ಶನ್ ಸರ್ ಅಷ್ಟೇ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಲ್ಲ, ಅದರಲ್ಲಿ 19 ಜನ ಇದ್ದಾರೆ. ದೇ ಆರ್ ಆಲ್ಸೋ ಹ್ಯೂಮನ್, ಅದನ್ನು ನಾವು ಮರಿಬಾರ್ದು. ಅವರು ಕೂಡ ಮನುಷ್ಯರು, ಅದರಲ್ಲೂ ಇನ್ನೋಸೆನ್ಸ್ಗಳಿದ್ದಾವೆ. ಸೊ ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಅವರೇನು ಅಪರಾಧಿಯಾಗಿ ಎಷ್ಟೋ ಮೀಡಿಯಾಗಳಲ್ಲಿ ನಾನು ನೋಡಿದೆ, ಅವ್ರನ್ನ ಎಲ್ಲರನ್ನೂ ಅಪರಾಧಿಗಳ ತರ ಬಿಂಬಿಸಿದ್ದು ನಾನು ನೋಡಿದೆ. ಎಲ್ಲರಿಗೂ ಒಂದು ಜೀವನ ಇರುತ್ತೆ, ಎಲ್ಲರಿಗೂ ಒಂದು ಕುಟುಂಬ ಇರುತ್ತೆ. ಇಲ್ಲಿ ಏನೇನೋ ನಡೆದಿರುತ್ತೆ, ಸರ್ಕಮ್ಸ್ಟೆನ್ಸ್ಗಳು, ಸಿಚುವೇಶನ್ಸ್ಗಳು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ನಾನು ಮಾಧ್ಯಮಗಳ ಮುಖಾಂತರ ತಿಳಿಸೋದಿಷ್ಟ, ಆ 19 ಜೀವನ, 19 ಜೀವಗಳು, 19 ಕುಟುಂಬಗಳ ನಾವು ನೋಡ್ಬೇಕಾಗ್ತದಲ್ವಾ. ಸೊ
ಅವರಿಂದ ಬರೀ ಆಪಾದನೆ ಒತ್ತಿರ್ತಕ್ಕಂಥ ವ್ಯಕ್ತಿಗಳಷ್ಟೇ, ಯಾರು ಅಪರಾಧಿಗಳಲ್ಲ. ಅದನ್ನ ಮರಿಬಾರದು. ಕೋರ್ಟ್ ತೀರ್ಮಾನ ಮಾಡುತ್ತೆ ಅವರು ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವಾ ಅಂತ. ಸೊ ಅಲ್ಲಿಯವರೆಗೂ ದಯವಿಟ್ಟು ಯಾರು ಕೂಡ ಅವ್ರನ್ನ ಅಪರಾಧಿ ತರ ಬಿಂಬಿಸಬೇಡಿ.